ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ಮನುಷ್ಯರ ಒಳ ಸಂಚಿಗೆಲ್ಲ ಮಾಡಿ ಕಾದಿರುವೆ. ಮನುಷ್ಯರ ಒಳ ಸಂಚಿಗೆಲ್ಲ ಮರೆ ಮಾಡಿ ಕಾಪಾಡುವೆ. ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನನ್ಬಲ ನೀತಾನೆ ಗುರಾಣಿಯು ನೀತಾನೆ. ಡ್ಯಾಡಿಯನ್ನ ನೋಡಿ ಹೇಳೋಣ. ನನ್ಬಲ ನೀತಾನೆ ಗುರಾಣಿಯು ನೀತಾನೆ. ಸಹಾಯವಾದೆ ನೆರವಾದೆ ಕೀರ್ತನೆ ಹಾಡುವೆನು. ಸಹಾಯವಾದೆ ನೆರವಾದೆ ಕೀರ್ತನೆ ಹಾಡುವೆನು. ನಂಬಿರುವೆ ನಂಬಿರುವೆ ಎಸ್ ಡ್ಯಾಡಿ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ಕಾನಾನ್ಯ ಸ್ತ್ರೀಯೊಬ್ಬಳು ಕೂಗುತ್ತ ಹಿಂದೆ ಹೋದಳು. ಕಾನಾನ್ಯ ಸ್ತ್ರೀಯೊಬ್ಬಳು ಕೂಗುತ್ತ ಹಿಂದೆ ಹೋದಳು. ಅಮ್ಮ ನಿನ್ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ಅಮ್ಮ ನಿನ್ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ನಂಬಿರುವೆ ನಂಬಿರುವೆ
ನಂಬತಕ್ಕ ತಂದೆಯೇ, ನಂಬಿರುವೆ ನಂಬಿರುವೆ, ನಂಬತಕ್ಕ ತಂದೆಯೇ, ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು, ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು, ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ಹಾಲೆಲೂಯ. ಹೌದು ಡ್ಯಾಡಿ, ನಿನ್ನನ್ನು ನಂಬಿ ಬಂದವರಿಗೆ ನಿನ್ನ ಶುಭ ಉಂಟು ಸ್ವಾಮಿ, ನಿನ್ನ ಕೃಪೆ ಉಂಟು ಡ್ಯಾಡಿ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಕೃಪಾ ಭರಿತನೇ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ ಅಯ್ಯ, ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ. ರಕ್ತದಿಂದ ರಕ್ಷಿಸಿರುವೆ, ಕರುಣೆಯ ಸಂಪನ್ನನೇ, ರಕ್ತದಿಂದ ರಕ್ಷಿಸಿರುವೆ. ಹೌದು ಡ್ಯಾಡಿ, ನಿನ್ನ ರಕ್ತ ಸುರಿಸಿ ನಮ್ಮನ್ನು ರಕ್ಷಿಸಿದೆ. ಕರುಣೆಯ ಸಂಪನ್ನನೇ ಅಯ್ಯ, ಕರುಣೆಯ ಸಂಪನ್ನನೇ, ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ. ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ. ಎದೆಯಲ್ಲೇ ಒರಗಿಸಿದೆ ಸಂತೈಸುವ ಕರ್ತನೇ, ಎದೆಯಲ್ಲೇ ಒರಗಿಸಿದೆ ಸಂತೈಸುವ ಕರ್ತನೇ, ಸಂತೈಸುವ ಕರ್ತನೇ, ನನ್ನ ಸಂತೈಸುವ ಕರ್ತನೇ. ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ. ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ. ನಿನ್ನ ಪಾದದಲ್ಲೇ ಇರುವೆ ಎಂದೆಂದು ಮುತ್ತಿಡುವೆ, ನಿನ್ನ ಪಾದದಲ್ಲೇ ಇರುವೆ ಎಂದೆಂದು ಮುತ್ತಿಡುವೆ, ಎಂದೆಂದು ಮುತ್ತಿಡುವೆ, ನಾನು ಎಂದೆಂದು ಮುತ್ತಿಡುವೆ. ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ. ಹೇಗೆಂದು ನಾ ಹಾಡುವೆ ಏನೆಂದು ನಾ ಸ್ತುತಿಪೆ. ನನ್ನಿಂದ ಎತ್ತಲ್ಪಡದ ಒಳ್ಳೆಯ ಪಾಲು ನೀನೇ, ನನ್ನಿಂದ ಎತ್ತಲ್ಪಡದ ಒಳ್ಳೆಯ ಪಾಲು ನೀನೇ, ಒಳ್ಳೆಯ ಪಾಲು ನೀನೇ, ಒಳ್ಳೆಯ ಪಾಲು ನೀನೇ. ಹೇಗೆಂದು ನಾ ಹಾಡುವೆ ನಿನ್ನ, ಏನೆಂದು ನಾ ಸ್ತುತಿಪೆ. ಹೇಗೆಂದು ಹಾಡುವೆ ನಿನ್ನ, ಏನೆಂದು
ಬಾರೋ ನದಿ ಒಯ್ಯಲ್ಪಡುವೆ, ಜೊತೆಯಲ್ಲೇ ನಾನಿರುವೆ. ಬಾರೋ ನದಿ ಒಯ್ಯಲ್ಪಡುವೆ, ಜೊತೆಯಲ್ಲೇ ನಾನಿರುವೆ. ನಿನ್ನ ಜೊತೆಯಲ್ಲೇ ನಾನಿರುವೆ, ನಿನ್ನ ಜೊತೆಯಲ್ಲೇ ನಾನಿರುವೆ. ಹೇಗೆಂದು ನಾ ಹಾಡುವೆ, ಹೇಗೆಂದು ನಾ ಸ್ತುತಿಪೆ, ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ, ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ನೀತಿಗೂ ಅನೀತಿಗೂ ಸಂಬಂಧ ಎಲ್ಲಿ, ಬೆಳಕಿಗೂ ಈರುಳಿಗೂ ಐಕ್ಯವು ಎಲ್ಲಿ. ನೀತಿಗೂ ಅನೀತಿಗೂ ಸಂಬಂಧ ಎಲ್ಲಿ. ಹೌದು ಡ್ಯಾಡಿ, ಬೆಳಕಿಗೂ ಈರುಳಿಗೂ ಐಕ್ಯವು ಎಲ್ಲಿ. ಬಿಟ್ಟು ಬಿಟ್ಟೆ, ತ್ಯಜಿಸಿ ಬಿಟ್ಟೆ, ಅಶುದ್ಧವನ್ನು ಮುಟ್ಟಲಾರೆ. ಅಪ್ಪ ತಂದೆಯೇ, ನಿನ್ನನ್ನೇ ಹೊಗಳುವೆ. ಎಸ್ ಲಾರ್ಡ್, ಹಾಡುವೆ. ಜೀವಂತ ದಿನವೆಲ್ಲ ತಂದೆಯೇ, ನಿನ್ನನ್ನೇ ಹೊಗಳುವೆ. ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ನಿವಾಸವಾಗಿ ಆರಿಸಿಕೊಂಡು ಸಂಚರಿಸುವೆ. ನನ್ನಂತರ್ಯದಿ ಮಗನಾಗಿ ಮಾಡಿಕೊಂಡು ಮಾತಾಡುವೆ ನನ್ನ ಹೃದಯದಲ್ಲಿ. ಅಪ್ಪ ತಂದೆಯೇ, ನಿನ್ನನ್ನೇ ಹೊಗಳುವೆ. ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ, ನಿನ್ನನ್ನೇ ಹೊಗಳುವೆ. ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ಲೋಕ ಮಾರ್ಗದಲ್ಲಿ ಪಾಲು ನನಗಿಲ್ಲ. ಸೈತಾನ ಕಾರ್ಯದಲ್ಲಿ ಒಡನಾಟ ನನಗಿಲ್ಲ. ಲೋಕ ಮಾರ್ಗದಲ್ಲಿ ಪಾಲು ನನಗಿಲ್ಲ. ಸೈತಾನ ಕಾರ್ಯದಲ್ಲಿ ಒಡನಾಟ ನನಗಿಲ್ಲ. ಬಿಟ್ಟು ಬಿಟ್ಟೆ, ತ್ಯಜಿಸಿ ಬಿಟ್ಟೆ, ಅಶುದ್ಧವನ್ನು ಮುಟ್ಟಲಾರೆ. ಅಪ್ಪ ತಂದೆಯೇ, ನಿನ್ನನ್ನೇ ಹೊಗಳುವೆ. ಎಸ್ ಡ್ಯಾಡಿ, ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ, ನಿನ್ನನ್ನೇ ಹೊಗಳುವೆ. ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ಪರಿಶುದ್ಧ ಮಾಡಿದೆ ಆತ್ಮ ಪ್ರಾಣವ.
ದೈವ ಭಯದಿಂದ ಪೂರ್ಣಗೊಳಿಸುವೆ. ಪರಿಶುದ್ಧ ಮಾಡಿದೆ ಆತ್ಮ ಪ್ರಾಣವ, ನ ದೈವ ಭಯದಿಂದ ಪೂರ್ಣಗೊಳಿಸುವೆ. ಬಿಟ್ಟು ಬಿಟ್ಟೆ, ತ್ಯಜಿಸಿ ಬಿಟ್ಟೆ, ಅಶುದ್ಧವನ್ನು ಮುಟ್ಟಲಾರೆ ಅಪ್ಪ ತಂದೆಯೇ. ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ಅಪ್ಪ ಎಸ್ ಡ್ಯಾಡಿ, ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ, ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ ಮೇಲೆತ್ತಿ ಹಾಡುವೆ. ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ. ಹಾಲೆಲೂಯ, ಓ ಹಾಲೆಲೂಯ. ನಿನ್ನನ್ನೇ ಮೇಲೆತ್ತಿ ಘನಪಡಿಸುವೆ, ನಿನ್ನನ್ನೇ ಸ್ತುತಿಸುವೆ ಡ್ಯಾಡಿ, ನಿನ್ನನ್ನೇ ಕೊಂಡಾಡುವೆ. ಘನತೆಗೆ, ಗೌರವಕ್ಕೆ, ಮಹಿಮೆಗೆ, ಆರಾಧನೆಗೆ ಯೋಗ್ಯನೇ ಡ್ಯಾಡಿ, ಡ್ಯಾಡಿ. ಹಾಲೆಲೂಯ, ನನ್ನ ಕರ್ತನೇ. ಹಾಲೆಲೂಯ, ನಿಮಗೆ ವಂದನೆ. ಹಾಲೆಲೂಯ, ಥ್ಯಾಂಕ್ ಯು. ಹಾಗೆ ಕರ್ತನನ್ನೇ ದೃಷ್ಟಿಸಿ ನೋಡೋಣ. ಹಾಲೆಲೂಯ. ಕರಗಳ ಹಿಡಿದಿರುವೆ ಎಂದು ಕೈ ಬಿಡಲಾರೆ ನನ್ನನ್ನು, ಕರಗಳ ಹಿಡಿದಿರುವೆ ನನ್ನ ಎಂದು ಕೈ ಬಿಡಲಾರೆ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ನಿಂಚಿತ್ತ ಮಾಡಬೇಕು, ಮಾಡಿ ಮುಗಿಸಬೇಕು. ನಿಂಚಿತ್ತ ಮಾಡಬೇಕು, ಮಾಡಿ ಮುಗಿಸಬೇಕು. ಎಲ್ಲವೂ ನೀತಾನೇ, ತವಕವೆಲ್ಲ ನೀತಾನೇ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ತವಕವೆಲ್ಲ ನೀತಾನೇ. ಹಲ್ಲೆಲೂಯ. ತವಕವೆಲ್ಲ ನೀತಾನೇ. ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ. ಹೌದು ಡ್ಯಾಡಿ, ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ. ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ಎಲ್ಲವೂ ನೀತಾನೇ, ತವಕವೆಲ್ಲ ನೀತಾ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಎಲ್ಲವೂ ನೀತಾನೇ. ನನಗೆಲ್ಲ ನೀನೇ, ನನ್ನ ತವಕವೆಲ್ಲ ನೀತಾನೇ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ನನ್ನ
ನನ್ನ ತವಕವೆಲ್ಲ ನೀತಾ ತವಕವೆಲ್ಲ ನೀತಾ ಥ್ಯಾಂಕ್ ಯು ಲಾರ್ಡ್. ನನ್ನ ತವಕ, ನನ್ನ ಬಯಕೆ, ನನ್ನ ಆಸೆ, ನನ್ನ ಆಕಾಂಕ್ಷೆ ಎಲ್ಲವೂ ನೀನೇ ಡ್ಯಾಡಿ. ಹಾಲೆಲೂಯ. ಈ ಬೆಳಗಿನ ಸಮಯದಲ್ಲಿ ಅಪ್ಪ ನಿನ್ನ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದೀವಿ. ನೀನು ಉನ್ನತನು, ನೀನು ಶ್ರೇಷ್ಠನು ಅಂತ ಹೇಳಿ ನಿನ್ನ ನಾಮವನ್ನು ಮೇಲೆತ್ತಿ ಘನಪಡಿಸುತ್ತೇವೆ. ನೀನು ರಾಜಾದಿರಾಜನು, ಅಕ್ಕರೆಯುಳ್ಳ ತಂದೆ, ನಮಗಾಗಿ ಚಿಂತಿಸುವ ಹಿತಚಿಂತಕನು. ಹಾಲೆಲೂಯ. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ವಂದನೆ, ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನೀನೇ ಆಸರೆ, ನನ್ನ ಆಶ್ರಯ. ಹೌದು ಡ್ಯಾಡಿ, ನೀನೇ ಆಸರೆ, ನನ್ನ ಆಶ್ರಯ. ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ, ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ಎಲ್ಲವೂ ನೀತಾನೆ, ತವಕವೆಲ್ಲ ನೀತಾ, ನನ್ನ ತವಕವೆಲ್ಲ ನೀತಾ, ನನ್ನ ತವಕವೆಲ್ಲ ನೀತಾ. ಶಕಲ್ಪುರಿಯಾದ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ ಆನಂತರ ನಾವು ಮುಂದೆ ಹೋಗೋಣ. ಯೆಶಾಯ 6:1. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಹಲ್ಲೆಲೂಯ. ಕರ್ತನು ಸಿಂಹಾಸನದಲ್ಲಿ ಆಸೀನನಾಗಿರುವುದನ್ನು ಭಕ್ತನು ಕಾಣ್ತಾ ಇದ್ದಾನೆ. ಹಲ್ಲೆಲೂಯ. ಮತ್ತಿನ್ನೇನು ಕಾಣ್ತಾನೆ? ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ವಸ್ತ್ರದ ನೆರಿಗೆ, ರಿಂಕಲ್ಸ್, ಆ ನೆರಿಗೆ ಎಲ್ಲಿ ಹರಡಿತಂತೆ? ಮಂದಿರದಲ್ಲೆಲ್ಲ ಹರಡಿತು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಆತನ ವಸ್ತ್ರ ಯಾವುದು? ಅನೇಕ ವಿಚಾರಗಳಿವೆ ಆತನ ವಸ್ತ್ರ ಅನ್ನುವುದಕ್ಕೆ. ಇವತ್ತಿನ ನಮ್ಮ ಧ್ಯಾನಕ್ಕೆ 93ನೇ ಕೀರ್ತನೆ, ಅದರಲ್ಲಿ 1ನೇ ವಚನವನ್ನು ಓದ್ರಿ. ಕೀರ್ತನೆ 93:1. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ. ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ. ಹಲ್ಲೆಲೂಯ. ಯಾವ ವಸ್ತ್ರವನ್ನು ಧರಿಸಿದ್ದಾನಂತೆ? ಮಹಿಮಾ ವಸ್ತ್ರ. ಈಗ ಆಲಯದಲ್ಲೆಲ್ಲ ಆತನ ವಸ್ತ್ರದ ನೆರಿಗೆ ತುಂಬಿಕೊಂಡಿತ್ತು ಅಂತ ಹೇಳಿದ್ರೆ, ಹರಡಿತ್ತು ಅಂತ ಹೇಳಿದ್ರೆ, ಆಲಯದಲ್ಲೆಲ್ಲ ಆತನ ಮಹಿಮೆ ಹರಡಿತ್ತು. ಮಹಿಮೆ. ಹಲ್ಲೆಲೂಯ. ಆತನ ಗ್ಲೋರಿ, ದೇವರ ಗ್ಲೋರಿ ಆಲಯವನ್ನೆಲ್ಲ ಆವರಿಸಿತ್ತು. ಆಲಯದಲ್ಲೆಲ್ಲ ಹರಡಿತ್ತು, ಮಂದಿರದಲ್ಲೆಲ್ಲ ಹರಡಿತು. ಯಾವುದು ಮಂದಿರ? ಹಳೆ ಒಡಂಬಡಿಕೆಯಲ್ಲಿ ಒಂದು ಕಟ್ಟಡ ಮಂದಿರ, ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವೇ ಆ ಮಂದಿರ. ನಮ್ಮ ಜೀವಿತದಲ್ಲೆಲ್ಲ ಆತನ ಮಹಿಮೆ ತುಂಬಿಕೊಂಡಿರ್ಬೇಕಂತೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ದೇವರ ಮಹಿಮೆ ಆವರಿಸಿರಬೇಕು. ಹಲ್ಲೆಲೂಯ. ಒಂದು, ದೇವರ ಮಹಿಮೆಯ ಪ್ರಭಾವ ಆವರಿಸಿರ್ತದೆ. ಅದರಲ್ಲಿ ಮೊದಲನೇ ಹಂತವಾಗಿ ನಾವು ನಮ್ಮ ಜೀವಿತದಲ್ಲೆಲ್ಲ ಆತನಿಗೆ ಮಹಿಮೆಯನ್ನು ಸಲ್ಲಿಸಿ ಆತನ ಮಹಿಮೆ ಪ್ರಭಾವವನ್ನು ತುಂಬಿಸಬೇಕು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 96ನೇ ಕೀರ್ತನೆಯಲ್ಲಿ 7ರಿಂದ 9ನೇ ವಾಕ್ಯಗಳವರೆಗೆ ಓದ್ರಿ.
ಕೀರ್ತನೆ 96 ಹ್ಮ್ 7ರಿಂದ ಹ್ಮ್ ಭೂ ಜನಾಂಗಗಳೇ, ಹ್ಮ್ ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಹ್ಮ್ ಆತನನ್ನು ಘನಪಡಿಸಿರಿ. ಆತನನ್ನ ಘನಪಡಿಸಿರಿ, ಮಹಿಮೆ ಪಡಿಸಿರಿ. ಮಹಿಮೆ ಯಾವಾಗ ತುಂಬಿಕೊಳ್ತದೆ? ನಾವು ಆತನ ಪ್ರಭಾವವನ್ನು, ಮಹತ್ತುಗಳನ್ನೆಲ್ಲ ಹೇಳಿ ಕೊಂಡಾಡುವಾಗ ಆತನ ಮಹಿಮೆ ಆವರಿಸುತ್ತದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8 ಮತ್ತು 9ನೇ ವಚನಗಳನ್ನು ಸಹ ಓದ್ಬಿಟ್ರೆ ಹಾಗೆ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲಾ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. ಹಲ್ಲೆಲೂಯಾ. ದೇವರ ಮಹಿಮೆ ಹೆಂಗೆ ತುಂಬಿಕೊಳ್ಳುತ್ತೆ? ಸುಮ್ಮನೆ ದೇವರ ಮಹಿಮೆ ತುಂಬಿಕೊಳ್ಳುತ್ತಾ ನಮ್ಮ ಜೀವಿತವನ್ನು ನಾವು ಸ್ತುತಿಸುವಾಗ, ಆತನನ್ನು ಘನಪಡಿಸುವಾಗ, ಆತನ ಮಹತ್ತುಗಳನ್ನೆಲ್ಲ ಹೇಳುವಾಗ ಆತನ ಮಹಿಮೆಯಿಂದ ಆವರಿಸ್ತಾನಂತೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ವಾಕ್ಯ ಏನು ಹೇಳ್ತದೆ? ಪ್ರಭಾವಗಳು ಯೆಹೋವನವೇ, ಯೆಹೋವನೇ, ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಕಾಣಿಕೆ ಅಂದರೆ ಬರೀ ಹಣ ಮಾತ್ರ ಅಂತ ನೆನೆಸ್ಬಿಡ್ಬಾರ್ದು. ತುಟಿಗಳ ಕಾಣಿಕೆ ಸ್ತೋತ್ರದ ಬಲಿಯನ್ನು ಅರ್ಪಿಸಿ ಸ್ತುತಿಸುವೇನು. ಎಲ್ಲ ಕಾಣಿಕೆಗಿಂತ ದೊಡ್ಡ ಕಾಣಿಕೆ ಯಾವುದು ಗೊತ್ತಂದ್ರೆ ನಮ್ಮ ತುಟಿಗಳ ಕಾಣಿಕೆ, ನಮ್ಮ ಸ್ತೋತ್ರದ ಕಾಣಿಕೆ. ಈ ಕಾಣಿಕೆಯಲ್ಲಿ ದೇವರು ಬಹಳ ಖುಷಿ ಪಡ್ತಾರಂತೆ, ಮಹಿಮೆ ಹೊಂದ್ತಾರಂತೆ. ಕೀರ್ತನೆ 50ರಲ್ಲಿ 23ನೇ ವಚನದಲ್ಲಿ ಓದ್ತೀವಿ. 50ನೇ ಕೀರ್ತನೆ 23ನೇ ವಚನ. ಕೀರ್ತನೆ 50:23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ಅವರೇ ನನ್ನನ್ನು ಮಹಿಮೆ ಪಡಿಸುವವರು. ಹಲ್ಲೆಲೂಯಾ. ಆಲಯವನ್ನೆಲ್ಲ ದೇವರ ಮಹಿಮೆಯ ವಸ್ತ್ರ ತುಂಬ್ಕೊಂಡ್ಬಿಡ್ತಂತೆ. ಪ್ರೈಸ್ ದಿ ಲಾರ್ಡ್. ಆಲಯ ಅಂದರೆ ಯಾವುದು? ನಾವೇ. ನಮ್ಮ ಜೀವಿತವನ್ನೆಲ್ಲ ಆತನ ಮಹಿಮೆ ಆವರಿಸ್ತದೆ. ಯಾವಾಗ ಮಹಿಮೆ ಆವರಿಸುತ್ತೆ? ಸ್ತೋತ್ರ ಸಲ್ಲಿಸುವಾಗ, ಆತನನ್ನು ಮಹಿಮೆ ಪಡಿಸುವಾಗ ಆತನ ಮಹಿಮೆ ಆವರಿಸುತ್ತೆ. ಹಲ್ಲೆಲೂಯಾ. ಒಂದು ಉನ್ನತ ಪ್ರಭಾವ ನಮ್ಮ ಜೀವಿತವನ್ನು ಆವರಿಸುತ್ತೆ. ನಾವು ಆತನನ್ನು ಸ್ತುತಿಸಿ, ಆತನ ನಾಮವನ್ನು ಘನಪಡಿಸಿ ಮಹಿಮೆ ಪಡಿಸುವಾಗ ನಾವು ದೇವರ ಮಹಿಮೆಯ ಪ್ರಭಾವದಿಂದ ತುಂಬಲ್ಪಡ್ತೇವೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ಜೀವಿತ ದೇವರ ಮಹಿಮೆಯಿಂದ, ಪ್ರಭಾವದಿಂದ ತುಂಬಿರಬೇಕು. ಆಗ ಪರಾಕ್ರಮಗಳು ನಡೆಯೋದು, ಆಗ ಮಹತ್ತುಗಳು ನಡೆಯೋದು. ಯಾವಾಗ ಆತನ ಮಹಿಮೆ ಆವರಿಸುತ್ತೆ ಅಂತ ಹೇಳಿದ್ರೆ, ಯಾವಾಗೆಲ್ಲ ಆತನಿಗೆ ಸ್ತೋತ್ರ ಮಾಡ್ತೀವೋ ಆತನು ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂತಾನೆ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಇನ್ನೊಂದು ಭಾಷಾಂತರದಲ್ಲಿ ಹೇಳಬೇಕಾದ್ರೆ, ನನಗೆ ಮಹಿಮೆ ಸಲ್ಲಿಸುವವರು, ನನ್ನನ್ನು ಸಂತೋಷಪಡಿಸುವವರು, ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರು. ಯಾವಾಗೆಲ್ಲ ನಾವು ಸ್ತೋತ್ರ ಮಾಡ್ತೀವೋ ಆತನ ಗ್ಲೋರಿಯಸ್ ಪ್ರೆಸೆನ್ಸ್ ನಮ್ಮ ಮಧ್ಯದಲ್ಲಿ ಆವರಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಸತ್ಯ ಬಹುತೇಕ ಎಲ್ಲ ದೇವ ಮಕ್ಕಳಿಗೂ ಗೊತ್ತು. ಆದರೆ ಈ ಕೆಲಸಕ್ಕೆ ಮಾತ್ರ ಕೈ ಹಾಕೋದಿಲ್ಲ. ಈ ಕೆಲಸಕ್ಕೆ ಮಾತ್ರ ಚರ್ಚಿಗೆ ಬಂದರೂ ಸಹ ಸಾಧ್ಯವಾದಷ್ಟು ಸುಮ್ಮನಿದ್ಬಿಟ್ಟು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ನೀವಲ್ಲ, ಅನೇಕರು ಸುಮ್ಮನೆ ಬಂದು ಎಲ್ಲರೂ ಹಾಡ್ತಾ ಇದ್ದಾರಲ್ಲ, ಒಂದೆರಡು ಪದ ಹಾಡೋಣ ಅನ್ನೋದು ಇಲ್ಲ. ಎಲ್ಲರೂ ಸ್ತೋತ್ರ ಮಾಡ್ತಾರಲ್ಲ, ಏನು ಸುಮ್ಮನೆ ಏನೋ ಬಾಯಿ ಬಿಚ್ಚಿದ್ರೆ ಬಾಯಲ್ಲಿರೋ ಮುತ್ತೆಲ್ಲ ಸುರಿದೋಗುತ್ತೆ ಅಂತನೇನೋ. ನಾವು ಸ್ತೋತ್ರ ಮಾಡುವಾಗ ಅದು ದೇವರಿಗೆ ಖುಷಿಯಾಗುತ್ತೆ. ಹಲ್ಲೆಲೂಯಾ. ನನ್ನನ್ನು ಮಹಿಮೆಪಡಿಸುವ ಯಾವ ಸ್ಥಾನದಲ್ಲೂ ನಾನು ಬಂದು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ. ನಾವು ಆತನ ಸ್ತುತಿಸುವಾಗ, ಆತನ ಘನಪಡಿಸುವಾಗ ಅಲ್ಲಿ ದೇವರ ಪ್ರಭಾವ ಅಪರಿಮಿತವಾಗಿ ಇಳೀತದೆ. ಅದಕ್ಕೆ ಮುಂಜಾನೆಯಲ್ಲಿ ನಾವು ಆತನ ಸನ್ನಿಧಾನಕ್ಕೆ ಬಂದು ಚೆನ್ನಾಗಿ ಆತನ ಮಹತ್ವಗಳನ್ನೆಲ್ಲ ಹೇಳ್ತೀವಿ. ಉನ್ನತನೇ, ಉತ್ತಮನೇ, ರಾಜನೇ, ರಕ್ಷಕನೇ, ಅದ್ಭುತನೇ, ಶ್ರೇಷ್ಠನೇ, ಅಮೂಲ್ಯನೇ, 1000 10,000ಗಳಲ್ಲಿ ಧ್ವಜಪ್ರಾಯನೇ, ಉನ್ನತೋನ್ನತಗಳಲ್ಲಿ ಸಿಂಹಾಸನ ರೂಢನೇ. ಹಲ್ಲೆಲೂಯಾ. ಎಷ್ಟು ಆತನನ್ನು ವರ್ಣಿಸಲಿಕ್ಕೆ ಸಾಧ್ಯವೋ ಅಷ್ಟು ಆತನನ್ನು ವರ್ಣಿಸ್ತೇವೆ. 42ನೇ ಕೀರ್ತನೆಯಲ್ಲಿ ಭಕ್ತನು ಹೇಳ್ತಾನೆ, 42ನೇ ಕೀರ್ತನೆ 10ರಿಂದ 12ರವರೆಗೆ,
ಕೀರ್ತನೆ 42 10-11. ನನ್ನ ವಿರೋಧಿಗಳು ಸಾರಿ, ಕೀರ್ತನೆ ಅಂತ ಹೇಳ್ಬಿಟ್ಟು ಯೆಶಾಯ, ವೆರಿ ಸಾರಿ. ಏಷಾಯ 42 10-11. ಸಮುದ್ರ ಪ್ರಯಾಣಿಕರೇ, ಸಕಲ ಜಲಚರಗಳೇ, ದ್ವೀಪಾಂತರಗಳೇ, ದ್ವೀಪಾಂತರ ನಿವಾಸಿಗಳೇ, ಯೆಹೋವನ ಘನತೆಗಾಗಿ ನೂತನ ಗೀತವನ್ನು ಹಾಡಿ ದಿಗಂತಗಳಲ್ಲಿಯೂ ಆತನನ್ನು ಕೀರ್ತಿಸಿರಿ. ಅರಣ್ಯವು, ಅಲ್ಲಿನ ಊರುಗಳು, ಕೇದಾರಿನವರ ಗ್ರಾಮಗಳು ಆರ್ಭಟಿಸಲಿ. ಸೆಲ ಪಟ್ಟಣದವರು ಹರ್ಷಧ್ವನಿಗೈದು ಪರ್ವತಾಗ್ರಗಳಲ್ಲಿ ಕೇಕೆ ಹಾಕಲಿ. ಯೆಹೋವನನ್ನು ಘನಪಡಿಸಿ ದ್ವೀಪಾಂತರಗಳಲ್ಲಿ ಆತನ ಸ್ತೋತ್ರವನ್ನು ಹಬ್ಬಿಸಲಿ. ಆತನ ಸ್ತೋತ್ರವನ್ನು ಹಬ್ಬಿಸಲಿ. ಬಹಳಷ್ಟು ವಿಚಾರಗಳಿವೆ. ಆತನ ಘನತೆಗಾಗಿ, ಯೆಹೋವನ ಘನತೆಗಾಗಿ ನೂತನ ಗೀತೆಯನ್ನು ಹಾಡ್ರಿ. ಹಾಲೆಲೂಯ. ಯೆಹೋವನ ಘನತೆಗಾಗಿ ನೂತನ ಗೀತೆಯನ್ನು ಹಾಡ್ರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಆತನ ನಾಮ ಮಹತ್ವಗಳನ್ನು ರಾಗವಾಗಿ ಹಾಡ್ರಿ. ಪ್ರೈಸ್ ದ ಲಾರ್ಡ್. ಈಗಾಗಲೇ ಅನೇಕ ದೇವ ಸೇವಕರುಗಳು ರಚಿಸಿರುವ ಹಾಡುಗಳನ್ನೆಲ್ಲ ಹಾಡ್ತೀವಿ. ನಾವು ಹಾಡ್ತಾ 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 ಹಾಗೇ ನಿಮ್ಮೊಳಗೆ ಒಂದು ರಾಗ ಬಂದ್ಬಿಡ್ಬೇಕಂತೆ. ಸ್ತೋತ್ರ ರಾಗ ಬಂದ್ಬಿಡ್ಬೇಕು ಹಾಗೆ. ಹಾಲೆಲೂಯ. ನೀವು ಏಕಾಂತವಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತಾಯಿದ್ರೆ ರಾಗ ಬಂದೇ ಬರ್ತದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೂತನ ಗೀತೆಯನ್ನು ಹಾಡಿ ಅಂದರೆ ನಮ್ಮಲ್ಲಿ ಉಂಟಾಗುವಂಥ ಆ ಸಂತೋಷ ಆ ಗಾನವಾಗಿ ಬರ್ತದೆ ನೋಡ್ರಿ. ದೇವರನ್ನ ಮಹಿಮೆ ಪಡಿಸುವಂತಹ ಕಾರ್ಯ ಇದು. ಘನಪಡಿಸಿರಿ ಅಂತಿದೆ. ನೂತನ ಕೀರ್ತಿಗಳನ್ನು ಹಾಡಿ ಆತನ ಏನು ಮಾಡಿರಿ, ಆತನ ಘನಪಡಿಸಿರಿ. ಆತನ ಘನತೆಗಾಗಿ ನೂತನ ಕೀರ್ತನೆಯನ್ನು ಹಾಡ್ರಿ. ಎಂಟರ್ಟೈನ್ಮೆಂಟ್ಗಳಲ್ಲಿ ಅಲ್ಲ. ಇವತ್ತು ಅನೇಕ ಕಡೆಗಳಲ್ಲಿ ಆರಾಧನೆ ಅನ್ನೋದು ಎಂಟರ್ಟೈನ್ಮೆಂಟ್ ಆಗಿಬಿಡ್ತದೆ. ಬರೀ ಎಂಟರ್ಟೈನ್ಮೆಂಟ್ನೇ ಆರಾಧನೆ ಅಂತ ನೆನೆಸ್ಕೊಂಡಿದ್ದಾರೆ. ಇಲ್ಲ, ವಿ ಹ್ಯಾವ್ ಟು ಎಕ್ಸಾಲ್ಟ್ ಹಿಮ್. ಆತನ ಮಹತ್ವಗಳನ್ನು ಹೇಳಬೇಕು. ಹಾಲೆಲೂಯ. ನಾವು ಹಾಡುವ ಹಾಡಲ್ಲೂ ಕೂಡ ದೇವರನ್ನು ಮೇಲೆತ್ತಿ ಘನಪಡಿಸುವ ಹಾಡುಗಳಿದೆಯಾ ಅಂತ ನಾವು ನೋಡ್ಕೊಳ್ಬೇಕು. ಹಾಲೆಲೂಯ. ಆತನ ಮಹತ್ವಗಳನ್ನೆಲ್ಲ ಹೇಳಿ, ಉನ್ನತನೇ, ರಾಜನೇ, ರಕ್ಷಕನೇ, ಯೇಸು ರಾಜನೇ, ಇಮ್ಮಾನುವೇಲ್ ನೀನಲ್ಲವೇ, ಎಂದೆಂದು ಜೊತೆ ಇರುವೆ. ಆತನು ಏನೆಲ್ಲ ಮಾಡ್ತಾ ಇದ್ದಾನೆ, ಆತನ ಮಹತ್ತೆಲ್ಲ ಏನು, ಆತನ ವಿಚಾರಗಳೆಲ್ಲ ಏನು. ರಾಜಾದಿ ರಾಜನು ನೀ, ಕರ್ತಾದಿ ಕರ್ತನು ನೀ, ಎಲ್ಲವನ್ನು ಹೇಳಿ ಆತನ ನಾಮವನ್ನು ಮೇಲೆತ್ತಿ ಘನಪಡಿಸುವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ. ನಮ್ಮ ಜೀವಿತವನ್ನು ಆತನ ಪ್ರಭಾವ ಆವರಿಸುತ್ತೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭಕ್ತನಾದ ಯೆಶಾಯನು ಕಣ್ಣೆತ್ತಿ ನೋಡುವಾಗ ಆ ಸರ್ವಶಕ್ತನಾದ ದೇವರು ಸಿಂಹಾಸನ ಆಸೀನನಾಗಿದ್ದನು. ಎರಡನೇದಾಗಿ ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹಬ್ಬಿತು. ಹಾಲೆಲೂಯ. ಒಂದು ಸ್ಪಿರಿಚುವಲ್ ಬ್ಯೂಟಿ, ವೆಲ್ ಡ್ರೆಸ್ಡ್ ಸ್ಪಿರಿಚುವಲ್ ಬ್ಯೂಟಿ ಅಂತ ಹೇಳಿದ್ರೆ ನಮ್ಮ ಜೀವಿತ ದೇವರಿಗೆ ಹೆಚ್ಚು ಥ್ಯಾಂಕ್ಸ್ ಹೇಳುವಂಥದ್ದಾಗಿ, ಟೈಮ್ ಹೋಗಿದ್ದೇ ಗೊತ್ತಾಗಬಾರ್ದು ಆ ರೀತಿ ಮೈ ಮರೆತು ದೇವರನ್ನ ಆರಾಧಿಸುವಂಥ. ಹಾಲೆಲೂಯ. ಈಗ ನಮಗೆ ಲಾಕ್ಡೌನ್ ಇರೋದ್ರಿಂದಾಗಿ ಆನ್ಲೈನ್ನಲ್ಲಿ ಈಗ ಸೇರ್ತಾ ಇದ್ವಿ. ಇದು ತುಂಬ ಡಿಸ್ಟ್ರಾಕ್ಷನ್. ಆನ್ ಮಾಡಿ ಇಟ್ಬಿಟ್ಟು ಬೇರೆ ಏನೋ ಕೆಲಸ ಬಂದುಬಿಡ್ತದೆ, ಅಲ್ಲೋ ಕೆಲಸ ಮಾಡ್ತಾ ಇರೋದು ಬೇರೆ ಬೇರೆ ಈ ರೀತಿಯಾಗಿ. ಆದರೆ ಕೆಲವರು ಬಹಳ ಸಿನ್ಸಿಯರಾಗಿ ಆನ್ ಮಾಡಿಟ್ಬಿಟ್ಟು ನಮ್ಮ ಜೊತೆ ಸೇರಿ ನೀವು ಆರಾಧನೆ ಮಾಡ್ತಾಯಿದ್ದೀವಿ. ನೀವು ಭಾಗ್ಯವಂತರು. ನಮ್ಮ ದೇವರು ಅನ್ಯಾಯಗಾರನಲ್ಲ, ತಕ್ಕ ಪ್ರಭಾವದಿಂದ ನಿಮ್ಮನ್ನು ತುಂಬಿಸ್ತಾನೆ. ಅಲ್ಲೆಲ್ಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ನಮಗೆ ಲಾಕ್ಡೌನ್ ಎಲ್ಲ ಲಿಫ್ಟ್ ಆಗುತ್ತೆ. ನಾವು ದೇವರ ಮಕ್ಕಳಾಗಿ ಸೇರಿ ಆರಾಧನೆ ಮಾಡ್ತೀವಿ, ಚರ್ಚ್ಗೆ ಬರ್ತೀವಿ, ಒಟ್ಟಾಗಿ ಸೇರ್ತೀವಿ, ಅಥವಾ ವೈಯಕ್ತಿಕವಾಗಿ ಆರಾಧನೆ ಮಾಡ್ತೀವಿ. ಸಿನ್ಸಿಯರಾಗಿ ದೇವರಿಗೆ ಸಲ್ಲತಕ್ಕ ಘನತೆಯನ್ನು ಸಲ್ಲಿಸಿ. ಆಗ ನಮ್ಮ ಆಲಯವನ್ನು ಮಹಿಮೆ ತುಂಬಿಸೋದು. ಸುಮ್ಮನೆ ಬಂದು ನಿಂತಿದ್ದು ಕೂತಿದ್ದೋದ್ರೆ ಆಗೋದಿಲ್ಲ. ಪ್ರಾರ್ಥನೆ ಅಂತ ಹೇಳಿ ದೇವರ ಸಮ್ಮುಖಕ್ಕೆ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಕಾಲಹರಣ ಮಾಡಿಬಿಟ್ರೆ ಅದು ನಮಗೆ ಆರಾಧನೆ ಆಗೋದಿಲ್ಲ, ದೇವರನ್ನ ಮಹಿಮೆ ಪಡಿಸ್ದಂಗೆ ಆಗೋದಿಲ್ಲ. ಪ್ರಾಕ್ಟಿಕಲಾಗಿ ಆತನ
ಮಹತ್ವಗಳನ್ನೆಲ್ಲ ಹೇಳಬೇಕು, ನೂತನ ಕೀರ್ತನೆ ಹಾಡಿ ಆತನ ಮಹತ್ವಗಳನ್ನೆಲ್ಲ ಹೇಳಬೇಕು. ಹರ್ಷ ಧ್ವನಿಗೈರಿ, ಸಂತೋಷ ಪಡಿರಿ, ಘನಪಡಿಸಿರಿ. ದೀಪಾಂತರಗಳಲ್ಲಿ 12ನೇ ವಚನ, ದೀಪಾಂತರಗಳಲ್ಲಿ ಆತನ ಸ್ತೋತ್ರವನ್ನು ಹಬ್ಬಿಸಲಿ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಸೊ ಹಾಗಾಗಿ ದೇವರನ್ನು ನಾವು ಮಹಿಮೆ ಪಡಿಸುವಾಗ, ಸ್ತುತಿಸುವಾಗ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತದೆ. ದೇವರ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದರೆ ನಮ್ಮ ಜೀವನ ಹಗುರ ಆಗ್ತದೆ. ಆಮೆನ್. ಹಾಲೆಲೂಯ. ಬೆರ್ಕ್ಮನ್ ಸೈನವರು ಒಂದು ಹಾಡು ಹಾಡಿದ್ದಾರೆ. ಮೇಘವೇ, ಮಹಿಮೆಯ ಮೇಘವೇ, ಇಳಿದು ಬಾರಯ್ಯ ನಮ್ಮ ಮಧ್ಯದಿ. ಮೇಘವೇ, ಮಹಿಮೆಯ ಮೇಘವೇ, ಇಳಿದು ಬಾರಯ್ಯ ನಮ್ಮ ಮಧ್ಯದಿ. ನೀವೋಗಿ ಮರಳುಗಾಡ್ಲಿಕ್ಕೆ ಕೂತ್ಕೊಳ್ಳಿ, ಇಳಿದು ಬರ್ತದೆ. ಇಲ್ಲ, ಮೇಘ ಎಲ್ಲಿ ಇಳಿದು ಬರ್ತದೆ? ತಾಬೋರ್ ಶಿಖರದಲ್ಲಿ ಮೇಲೆ ಹತ್ತಿದಾಗ ಅಲ್ಲಿ ಮೇಘ ಇಳಿದು ಬಂತು. ಹಾಲೆಲೂಯ. ಪ್ರಾರ್ಥನೆಯಲ್ಲಿ ಉನ್ನತ ಶಿಖರಕ್ಕೆ, ಅಲ್ಲಿ ಯೇಸು ಸ್ವಾಮಿ ಭಾಳ ಸ್ಪಷ್ಟವಾಗಿ ವಾಕ್ಯ ಯೇಸು ಸ್ವಾಮಿ ಕುರಿತಾಗಿ ಹೇಳ್ತಾ ಇದೆ. ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 28-29 ವಾಕ್ಯಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಯೇಸು ಬೆಟ್ಟಕ್ಕೆ ಹೋಗ್ತಾರೆ. ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸುಮ್ಮನೆ ಇರಲಿಲ್ಲ, ಪ್ರಾರ್ಥನೆ ಮಾಡುತ್ತಿರಲಾಗಿ. ಹಾಲೆಲೂಯ. ಪ್ರಾಕ್ಟಿಕಲ್ ಆಗಿ ಒಂದು ಆ್ಯಕ್ಟಿವ್ ಪ್ರೈಸ್ ಆ್ಯಂಡ್ ವರ್ಷಿಪ್ನಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಆಗ ಮಹಿಮೆ, ಪ್ರಸನ್ನತೆ. ಹಾಲೆಲೂಯ. ನಾವು ಆರಾಧನೆಗೆ ಬಂದು ಸುಮ್ಮನೆ ಹೋಗಬಾರ್ದು. ಆ ಗ್ಲೋರಿಯನ್ನು, ಮಹಿಮೆಯನ್ನು ಅನುಭವಿಸುವವರಾಗಿ ನಾವು ಹೋಗಬೇಕು. ಇವತ್ತು ಜೀವಿತದಲ್ಲಿ ಅನೇಕ ಹೋರಾಟಗಳು ಬರ್ತದೆ, ಆದರೆ ನಾವು ಜಯಿಸಲಿಕ್ಕೆ ತುಂಬ ಮುಗ್ಗರಿಸ್ತೀವಿ. ಯಾಕಂದರೆ ನಮ್ಮ ಸ್ವಂತ ದೇಹ ಬಲ, ಬುದ್ಧಿಬಲ, ಹಣಬಲ ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ವಿ. ಆದರೆ ನಮ್ಮೊಳಗೆ ಗ್ಲೋರಿ ಇದ್ಬಿಟ್ರೆ, ಮಹಿಮೆಯಿಂದ ತುಂಬಿದವರಾಗಿ ನಾವು ಹೋದರೆ, ನಾವು ಕಾಲಿಟ್ಟ ತಕ್ಷಣ ಸಮಸ್ಯೆಗಳು ಹಿಂದಟ್ಟಿ ಹೋಗ್ತವೆ. ಯೋರ್ದಾನ್ ಹೊಳೆ, ಮಂಜೂಷವನ್ನು ಹೊತ್ತ ಯಾಜಕರು ಕಾಲಿಟ್ಟ ತಕ್ಷಣ ಏನಾಯಿತು? ಯೋರ್ದಾನ್ ಹೊಳೆ 2 ಭಾಗ ಆಯಿತು. ಈ ಮಂಜೂಷ, ಇಟ್ ಈಸ್ ದ ಗ್ಲೋರಿ, ದೇವರ ಮಹಿಮೆ. ಇವತ್ತು ದೇವರ ಆ ಗ್ಲೋರಿಯಸ್ ಪ್ರೆಸೆನ್ಸ್ನ ನಾವು ಕ್ಯಾರಿ ಮಾಡಬೇಕು. ಆ ಗ್ಲೋರಿಯಸ್ ಪ್ರೆಸೆನ್ಸ್ ಯಾವಾಗ ಬರ್ತದೆ ಅಂದರೆ, ನೀವು ಚೆನ್ನಾಗಿ ಸ್ತುತಿಸಿ ಸ್ತೋತ್ರ ಮಾಡಿ ಘನಪಡಿಸುವಾಗ ಆ ಗ್ಲೋರಿಯಸ್ ಪ್ರೆಸೆನ್ಸ್ ಬರ್ತದೆ. ಪ್ರತಿದಿನ ಈ ಮುಂಜಾನೆ ಪ್ರಾರ್ಥನೆ ಯಾಕೆ ನಾವು ಬಿಡದೆ ಮಾಡ್ತಾಯಿದ್ವಿ? ಏನೋ ಅಪರೂಪ ಯಾವಾಗಲೂ ಒಂದು ಸರಿ ನಮಗೆ ಅನಿವಾರ್ಯ ಕಾರಣಗಳಾಗಿ ತಡೆಗಳಾಗ್ಬಿಡ್ತದೆ. ಆವಾಗ ನಾವು ರಿಪೀಟೆಡಾಗಿ ರೆಕಾರ್ಡೆಡ್ ಮೆಸೇಜಸ್ ಹಾಕ್ತೀವಿ. ಅದನ್ನು ಬಿಟ್ಟರೆ ನಾವು ಯಾಕೆ ಇಷ್ಟು ಪ್ರಯಾಸ ಪಡ್ತಾಯಿದ್ವಿ? ಹೇಗಾದರೂ ನಮ್ಮ ದೈನಂದಿನ ಜೀವಿತ ಎನರ್ಜೆಟಿಕ್ ಆಗಿ, ಮಹಿಮಾ ಭರಿತವಾಗಿ, ದೈವ ಪ್ರಸನ್ನತೆ ಭರಿತವಾಗಿರಲಿ ಅಂತ ಹೇಳಿ. ಹಲ್ಲೆಲೂಯಾ. ನಮ್ಮ ಸಮಯನ ಹೇಗಿದ್ದರೂ ನಾವು ಕಳೆದುಬಿಡ್ತೀವಿ. ಎಲ್ಲಿ ಇದ್ದರೂ ಈ ಟೈಮ್ ಅಂತೂ ಹೊರಟೋಗುತ್ತೆ, ನಿಲ್ಲೋದಿಲ್ಲ. ಈ ಮುಂಜಾನೆ ಸ್ವಲ್ಪ ಹೊತ್ತು ವೇಸ್ಟ್ ಮಾಡ್ಕೋಬೇಡ್ರಿ. ದೇವರ ಸಮ್ಮುಖದಲ್ಲಿ ಬಂದು ಯಥಾರ್ಥವಾಗಿ ಸುಮ್ಮನೆ ಕೇಳಿಸ್ಕರಾಗಿಲ್ಲ. ಅನೇಕರು ಕೇಳುಗರು. ಬೆಳಿಗ್ಗೆ ಮುಂಜಾನೆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರ ಅಂತ ಕೇಳಿದ್ರೆ, ನಾವು ಕೇಳಿಸ್ಕೊತಾ ಇದ್ದೀವಿ ಅಂತಾರೆ ಅನೇಕರು. ಪಾಪ ಏನು ಮಾಡೋದು, ಅವ್ರಿಗಿನ್ನೂ ರುಚಿ ಗೊತ್ತಿಲ್ಲ. ಅವ್ರಿನ್ನೂ ಕೇಳುಗರಾಗೇ ಇದ್ದಾರೆ. ನಾವು ಕೇಳುಗರಲ್ಲ, ವಿ ಆರ್ ಟ್ರೂ ವರ್ಷಿಪರ್ಸ್. ನಾವು ಜೊತೆಗೆ ಸೇರಿ ನಾವು ಆತನನ್ನು ಮಹಿಮೆಪಡಿಸಬೇಕು, ಆರಾಧನೆ ಮಾಡಬೇಕು. ನೀವು ಮುಂಜಾನೆ ಪ್ರಾರ್ಥನೆಗೆ ಬಂದರೆ ನಮಗೆ ಸಿಗುವಂಥ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ದೇವರನ್ನು ಮ್ಯಾಕ್ಸಿಮಮ್ ಘನಪಡಿಸಿ ಸ್ತೋತ್ರ ಮಾಡಿಬಿಡ್ಬೇಕು. ಸ್ತೋತ್ರ ಮಾಡಿದಲ್ಲದೆ ಆ ನೆರಿಗೆ, ವಸ್ತ್ರದ ನೆರಿಗೆಯನ್ನು ನಮ್ಮ ಅಂತರ್ಯದಲ್ಲಿ ಅದನ್ನು ಫೀಲ್ ಮಾಡಬೇಕು. ಗಾಡ್ಸ್ ಪ್ರೆಸೆನ್ಸ್ನ ನೀವು ಅನುಭವಿಸ್ಬೇಕು. ಗೋ ವಿತ್ ದಟ್ ಪ್ರೆಸೆನ್ಸ್. ಹಲ್ಲೆಲೂಯಾ. ಯೋರ್ದಾನ್ ಹೊಳೆ 2 ಭಾಗವಾಗಿ ಆಗುತ್ತೆ. ಸಮಸ್ಯೆಗಳು, ನೀವು ಸಮಸ್ಯೆಗಳನ್ನ ಛೇದಿಸಿ, ಅದನ್ನು ಭೇದಿಸಿ ನೀವು ಮುಂದೆ ಹೋಗ್ತೀರಿ. ಹಲ್ಲೆಲೂಯಾ. ಅದಕ್ಕೆ ಭಕ್ತನ ಹೇಳೋದು, ನಿನ್ನಿಂದ ನಾನೊಂದು ಸೇನೆಯಲ್ಲಿ ನುಗ್ಗಿ ದುರ್ಗವ ದಾಟುವೆನು, ದುರ್ಗವ ದಾಟುವೆನು. ನಿನ್ನಿಂದ ನಾನೊಂದು ಸೇನೆಯಲ್ಲಿ ನುಗ್ಗಿ ದುರ್ಗವ ದಾಟುವೆನು, ದುರ್ಗವ ದಾಟುವೆನು. ಹಲ್ಲೆಲೂಯಾ. ಆ ಡಿವೈನ್ ಗ್ಲೋರಿ ನಮ್ಮ
ಹೃದಯವನ್ನು ಅಂತರ್ಯವನ್ನು ಆವರಿಸ್ಬಿಟ್ಟು ಆ ಪ್ರೆಸೆನ್ಸ್ನ ನಾವು ಆ ದಿನಕ್ಕೆ ಬೇಕಾದಂತಹ ಎನರ್ಜಿ ಸೋರ್ಸ್ ಆಗಿ ನಾವು ಹೊಂದಿಕೊಳ್ಳೋದಾದರೆ ಆ ದಿನದಲ್ಲಿ ಬರುವ ಯಾವುದೇ ಹೋರಾಟ ಆಗಿದ್ದರೂ ವಿ ಆರ್ ದ ವಿನ್ನರ್ಸ್. ಹಲ್ಲೆಲೂಯಾ. ನಾವೇ ಗೆಲ್ಲುವವರು. ಇಲ್ಲಾಂದರೆ ಮುಗ್ಗರಿಸಿ ಹೋರಾಟ, ಅಯ್ಯೋ ಇದಕ್ಕೆ ಅಯ್ಯೋ ಎಲ್ಲಿ ನೋಡಿದ್ರು ಟೆನ್ಷನು, ಹೋರಾಟ, ಇದಕ್ಕೇನು ಮಾಡಲಿ ಅದಕ್ಕೇನು ಮಾಡಲಿ, ಅಲ್ಲೇನು ಮಾಡಲಿ ಇಲ್ಲಿ ಅದನ್ನ ಮಾಡಲ ಇದನ್ನ ಮಾಡಲ, ಯಾವಾಗಲೂ ಹೋರಾಟ. ಈ ಗ್ಲೋರಿಯಸ್ ಪ್ರೆಸೆನ್ಸ್ ಇದ್ಬಿಟ್ರೆ ನೀವು ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ನೀವು ಬರ್ತೀರಿ, ಸಮಸ್ಯೆಗಳೆಲ್ಲ ಹಾಗೆ ಹೋಗಿಬಿಡ್ತದೆ. ಬೆಂಕಿಯನ್ನು ಕಂಡ ಮೇಣದ ಹಾಗೆ ಎಲ್ಲ ಕರಗಿ ಹೋಗಿಬಿಡ್ತದೆ. ಹಲ್ಲೆಲೂಯಾ. ಹೀಗೆ ಹೇಳಿ ಮಂದಿರದಲ್ಲೆಲ್ಲ ಏನು ಹರಡಿರ್ಬೇಕಂತೆ? ವಸ್ತ್ರದ ನೆರಿಗೆ. ಯಾವ ವಸ್ತ್ರ? ಮಹಿಮೆಯ ವಸ್ತ್ರ. ಆ ಮಹಿಮೆಯ ವಸ್ತ್ರ ಯಾವಾಗ ಬರ್ತದೆ? ನಮ್ಮ ಸ್ತುತಿ ಸ್ತೋತ್ರ ಆರಾಧನೆಯಲ್ಲಿ ಬರ್ತದೆ. ನಾವು ಸ್ತುತಿ ಸ್ತೋತ್ರ ಆರಾಧನೆಯನ್ನು ದೇವರಿಗೆ ಸಲ್ಲಿಸುವಾಗ ಅದೇ ದೇವರನ್ನು ಮಹಿಮೆ ಪಡಿಸುವ ಮಹಿಮೆಯ ಪ್ರಸನ್ನತೆ ಬಲವಾಗಿ ಇಳಿದು ಬರ್ತದೆ. ಕರ್ತನ ನಮ್ಮನ್ನು ಅತಿಶಯವಾಗಿ ನಡೆಸ್ತಾನೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ತಂದೆಯೇ, ಇಂತಹ ಅನುಭವದಲ್ಲಿ ದಿನವೂ ನಮ್ಮನ್ನು ನಡೆಸು ಸ್ವಾಮಿ. ಕಾಟಾಚಾರದ ಒಂದು ಪ್ರಾರ್ಥನೆಯಾಗಿ ನಮ್ಮದು ಇರಬಾರ್ದು, ಒಂದು ಕಾಟಾಚಾರವಾಗಿ ಆರಾಧನೆ ಮಾಡುವುದಾಗಿರಬಾರ್ದು. ಲೈವ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರಲಿ. ಹೌದು, ಅಂದು ಯೆಶಾಯನು ನೋಡಿದಾಗ ಕರ್ತನೇ ನಿನ್ನ ಮಹಿಮೆಯ ವಸ್ತ್ರ, ಕರ್ತನ ವಸ್ತ್ರದ ನೆರಿಗೆ ಮಂದಿರದಲ್ಲೆಲ್ಲ ಹರಡಿಕೊಂಡಿತ್ತು. ಹೌದು, ನನ್ನ ಜೀವಿತದಲ್ಲೆಲ್ಲ ಹರಡಿಕೊಳ್ಳಿ. ಬೆಳಗಿನ ಸಂಜೆವರೆಗೆ ಆ ಮಹಿಮೆ ಹರಡಿಕೊಳ್ಳಪ್ಪ. ಹಲ್ಲೆಲೂಯಾ. ಭಾನುವಾರದಿಂದ ಶನಿವಾರದವರೆಗೆ ಮಹಿಮೆ ಹರಡಿಕೊಳ್ಳಲಿ, ನನ್ನ ಜೀವಿತವನ್ನು ಆವರಿಸಲಿ. ಥ್ಯಾಂಕ್ ಯು. ಅಂತಹ ಗ್ಲೋರಿಯನ್ನು ನಾನು ಎವ್ರಿ ಡೇ ಕ್ಯಾರಿ ಮಾಡಲಿಕ್ಕೆ, ಎವ್ರಿ ಮೊಮೆಂಟ್ ಕ್ಯಾರಿ ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನೀನು ಕೃಪೆ ಕೊಡು ಸ್ವಾಮಿ. ಅದಕ್ಕೆ ಕರ್ತನೆ ಬಹಳ ಪ್ರಾಮುಖ್ಯವಾದದ್ದು ನಿನ್ನನ್ನು ಸ್ತುತಿಸಿ ಆರಾಧನೆ ಮಾಡುವ ಆರಾಧನೆ. ಹೌದು, ನಾವು ಆರಾಧನೆ ಮಾಡುವಾಗ ನಿನ್ನ ಮಹಿಮೆ ನಮ್ಮನ್ನು ಆವರಿಸುತ್ತೆ. ನಿನ್ನನ್ನು ಸ್ತುತಿಸಿ ಕೊಂಡಾಡುವಾಗ ನಿನ್ನ ಮಹಿಮೆ ನಮ್ಮನ್ನು ಆವರಿಸುತ್ತೆ. ಇದು ಪ್ರತಿಯೊಬ್ಬರ ಅನುಭವ ಆಗಿರಲಿ. ಪ್ರತಿಯೊಬ್ಬರು ಕರ್ತನೆ ಆರಾಧನೆ ಮುಗಿಸಿ ಕರ್ತನೆ ನಿನ್ನ ಬಲದೊಂದಿಗೆ ಆ ದಿನವನ್ನು ಪ್ರಾರಂಭ ಮಾಡಲಿಕ್ಕೆ ಸಹಾಯ ನೀಡು. ಇನ್ಮೇಲೆ ಯಾರೂ ನೋಡುಗರು ಅಥವಾ ಕೇಳುಗರಲ್ಲ, ಕರ್ತನೆ ಆರಾಧನೆ ಮಾಡುವವರು. ಹಲ್ಲೆಲೂಯಾ. ಎಲ್ಲಿದ್ದರೂ ಸರಿ, ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸರಿ, ಕರ್ತನೆ ನಮ್ಮೊಂದಿಗೆ ಸೇರಿ ಆರಾಧನೆ ಮಾಡುವವರು. ಹೌದು, ನಾವು ಆರಾಧನೆ ಮಾಡುವವರು. ನಾವು ಕೇಳುಗರಲ್ಲ, ಹಾಡುಗರಲ್ಲ, ನಾವು ಆರಾಧನೆ ಮಾಡುವವರು. ವಿ ಆರ್ ನಾಟ್ ಸಿಂಗರ್ಸ್, ವಿ ಆರ್ ವರ್ಷಿಪರ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಹಿಮೆಯ ಪ್ರಭಾವದೊಡನೆ ಜೀವಿಸಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸು. ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸು. ನಿನ್ನ ಸಾನ್ನಿಧ್ಯ ನಮ್ಮನ್ನು ಆವರಿಸಿ ನಡೆಸಲಿಯಪ್ಪ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.